ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅಲ್ಮೆಡಾಸ್ ಕುಕಿಂಗ್ ಚಾನಲ್. ಇವತ್ತೊಂದೊಳ್ಳೆ ಚಿಕನ್ ಚಾಪ್ಸ್ ಮಾಡ್ತಾ ಇದ್ದೀವಿ. ಕಡಿಮೆ ಇಂಗ್ರೀಡಿಯೆಂಟ್ಸ್ ಅಂಡ್ ಕಡಿಮೆ ಟೈಮ್. ಬನ್ನಿ ಮತ್ತೆ ಹೇಗ್ ಮಾಡೋದು ಅಂತ ನೋಡೋಣ. ಈಗ ನಾವು ಚಿಕನ್ ಚಾಪ್ಸ್ ಮಾಡೋದಕ್ಕೆ ಇಷ್ಟು ಪದಾರ್ಥಗಳನ್ನು ನಾವು ತಗೊಂಡಿದ್ದೀವಿ. ಈಗ ನಾವು ಇದಿಷ್ಟನ್ನು ರುಬ್ಕೊಳ್ಬೇಕು. ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು. ಈಗ ನಾವು ಎಲ್ಲನ ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೀವಿ. ಆದರೆ ಕೊತ್ತಂಬರಿ ಮತ್ತು ಪುದೀನನ ರುಬ್ಕೊಳ್ಳೋದು ಬೇಡ. ಈಗ ಇದೇನು ಈರುಳ್ಳಿ, ಬೆಳ್ಳುಳ್ಳಿ ಎಲ್ಲ ಇದೆಯಲ್ಲ, ಅದನ್ನೆಲ್ಲ ಪೇಸ್ಟ್ ಮಾಡಿಕೊಂಡು ಆಮೇಲೆ ಕೊತ್ತಂಬರಿ ಸೊಪ್ಪನ್ನ ಲಾಸ್ಟಲ್ಲಿ ಹಾಕ್ಕೊಂಡು ರುಬ್ಕೊಳ್ಬೇಕು. ಕೊತ್ತಂಬರಿ ಪುದೀನ ಹಾಕ್ಕೊಂಡು ಈ ಥರ ತರ್ತರಿಯಾಗಿ ರುಬ್ಕೊಳ್ಬೇಕು. ಈಗ 1 kg ಚಿಕನ್ ತೊಗೊಂಡಿದ್ದೀವಿ. ಚಿಕನ್ ಮಸಾಲ ಪೌಡರು, ರುಚಿಗೆ ತಕ್ಕಷ್ಟು ಉಪ್ಪು, 2 ಟೊಮ್ಯಾಟೊ, ಕರ್ಡ್, ಅರಿಶಿನದ ಪುಡಿ. ಈಗ ನಾವು ಸ್ಟವ್ ಮೇಲೆ ಒಂದು ಕಡಾಯಿ ಇಟ್ಕೊಳ್ಳೋಣ. ಅದಕ್ಕೆ 100 ml ಆಯಿಲ್ ಹಾಕ್ಕೊಳ್ಳೋಣ. ಆಯಿಲ್ ಬಿಸಿ ಆಗೋವರೆಗೂ ವೇಟ್ ಮಾಡಿ. ಈಗ ಎಣ್ಣೆ ಬಿಸಿ ಆಗಿದೆ. ಈರುಳ್ಳಿ, ಮೆಣಸಿನ್ಕಾಯಿ, ಪುದೀನ ಇಷ್ಟನ್ನು ಕೂಡ ನಾವು ಒಗ್ಗರಣೆ ಮಾಡ್ಕೊಳ್ಳೋಣ. ಇಷ್ಟನ್ನು ಕೂಡ ಬ್ರೌನ್ ಕಲರ್ ಬರೋ ತನಕ ಫ್ರೈ ಮಾಡ್ಕೊಳ್ಳೋಣ. ಈಗ ಬ್ರೌನಿಗೆ ಬಂದಿದೆ. ಈಗ ನಾವೇನು ಪೇಸ್ಟ್ ಮಾಡ್ಕೊಂಡಿದ್ದೀವಲ್ಲ ಅದನ್ನು ನಾವು ಕಡಾಯಿಗೆ ಹಾಕ್ಕೊಂಡು ಅದನ್ನ ಡೀಪ್ ಫ್ರೈ ಮಾಡಬೇಕು. ಸೊ ಅದರಲ್ಲಿರೋ ವಾಟರ್ ಇಂಗಬೇಕು. ವಾಟರ್ ಹೋಗೋವರೆಗೂ, ಅದು ಹಸಿ ವಾಸನೆ ಹೋಗೋವರೆಗೂ ನಾವು ಫ್ರೈ ಮಾಡ್ಕೊಳ್ತಾ ಇರಬೇಕು. ಈಗ ನೋಡಿ, ವಾಟರೆಲ್ಲ ಚೆನ್ನಾಗಿ ಇಂಗಿದೆ. ಸೊ ವಾಟರೆಲ್ಲ ಹೋಗಿ ಈಗ ಗಟ್ಟಿ ಪೇಸ್ಟ್ ಆಗಿದೆ. ಇದಕ್ಕೆ ನಾವು ಚಿಕನ್ ಹಾಕ್ಕೊಳ್ಳೋಣ. ಈಗ ನಾವು ಚಿಕನ್ ಹಾಕ್ಕೊಳ್ಳೋಣ. ಚಿಕನ್ ಹಾಕ್ಕೊಂಡು 2 ಚಮಚ ಅರಿಶಿನದ ಪುಡಿ ಹಾಕ್ಕೊಳ್ಳೋಣ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಹಾಕ್ಕೊಂಡು ಒಂದೊಳ್ಳೆ ಮಿಕ್ಸ್ ಕೊಡೋಣ. ಈಗ ಚಿಕನ್ನಲ್ಲಿರೋ ನೀರೆಲ್ಲ ಬಿಟ್ಟು ಆ ನೀರು ಚೆನ್ನಾಗಿ ಇಂಗಬೇಕು. ಸೊ ಅದೇ ನೀರಲ್ಲೇ ಚಿಕನ್ನು ಸಹ ಕುಕ್ ಆಗಬೇಕು. ಈಗ ಚಿಕನ್ ಸ್ವಲ್ಪ ಮಟ್ಟಿಗೆ ಕುಕ್ ಆಗಿದೆ. ಈಗ 2 ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಲ್ಲ ಅದನ್ನ ಈಗ ಹಾಕ್ಕೊಳ್ಳೋಣ. ಹಾಕ್ಕೊಂಡು ಅದಕ್ಕೆ ಚಿಕನ್ ಮಸಾಲ ಪೌಡರ್, ಅದನ್ನು ನಾನು ಒಂದು 2 ಸ್ಪೂನ್ ಯೂಸ್ ಮಾಡ್ತೀನಿ. ಈಗ ಒಂದು ಒಳ್ಳೆ ಮಿಕ್ಸ್ ಕೊಡೋಣ. ಈಗ ಒಂದೊಳ್ಳೆ ಮಿಕ್ಸ್ ಆಗಿದೆ. ಇದಕ್ಕೆ ನಾವು ಕರ್ಡ್ ಹಾಕೋಣ. ನಾನು ಕರ್ಡ್ ಬಂದು ಒಂದು ಬೌಲ್ ಫುಲ್ ಏನು ತೊಗೊಂಡಿದ್ದೀನಲ್ವ ಅಷ್ಟು ಕೂಡ ಹಾಕ್ತೀನಿ. ಈಗ 2 ಮಿನಿಟ್ಸ್ ಮಿಕ್ಸ್ ಮಾಡೋಣ. ಮಿಕ್ಸ್ ಮಾಡಿ ಈಗ ನಿಬ್ ಕ್ಲೋಸ್ ಮಾಡಿಡೋಣ. ಅದೊಂದು 15 ಮಿನಿಟ್ಸು ಕುಕ್ ಆಗಲಿ. ಈಗ ನೋಡಿ, ಫುಲ್ಲು ಕುಕ್ ಆಗಿದೆ. ಅದು ಆಯಿಲೆಲ್ಲ ಮೇಲೆ ಬರಬೇಕು. ಸೊ ಬಂದ ಮೇಲೆ ಕುಕ್ ಆಗಿದೆ. ಇವಾಗ ಚಿಕನ್ ಚಾಪ್ಸ್ ರೆಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಅಂದ್ರೆ ಲೈಕ್ ಮಾಡಿ ಅಂಡ್ ನೆಕ್ಸ್ಟ್ ರೆಸಿಪಿಗೋಸ್ಕರ ಕಮೆಂಟ್ ಮಾಡಿ ಅಂಡ್ ಚಾನೆಲ್ ನ ಮರಿದಿರ ಸಬ್ಸ್ಕ್ರೈಬ್ ಮಾಡಿ.